ವಿಮಾನ ನಿಲ್ದಾಣದಲ್ಲೇ ಸಿಕ್ಕ ತಕ್ಷಣ ಅವ್ರು ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅಂತೇಳಿ ನ್ಯೂಸ್ ಅದ. ಸಚಿವರಿಗೆ ಕರೆ ಮಾಡಿ ಬರೆದ್ರು. ಯಾರು ಅವ್ರ ಸಚಿವರು ಆ ಡಿಪಾರ್ಟ್ಮೆಂಟ್ಗೆ ಗೊತ್ತು, ಡಿಸ್ಕ್ಲೋಸ್ ಆಗಿಲ್ಲ, ಆಗ್ತದೆ, ಆಗದೂ ಇರ್ಬೋದು. ಯಾಕಪ್ಪ ಅಂತಂದ್ರೆ ಇದು ಆಗ್ತದೆ ನನ್ನೊಂದು ವಿಶ್ವಾಸ. ಯಾಕಪ್ಪ ಅಂದ್ರೆ ಇದರಲ್ಲೇ ಕಾಂಗ್ರೆಸ್ಸಿನ ಸಚಿವರು ಅದಾರ, ಅದನ್ನು ಹಿಡಿದು ಎಕ್ಸ್ಪೋಸ್ ಮಾಡೋದು, ತೋರಿಸೋದು BJPಯ ಕೇಂದ್ರ ಸರ್ಕಾರದ ಕರ್ತವ್ಯನೂ ಮಾಡಬೇಕಾದ್ರೆ ಅಟ್ಲೀಸ್ಟ್ ಈ ಜಿದ್ದಾಜಿದ್ದಿಂದಾದರೂ ಯಾರು ಏನು ಅನ್ನೋದು ಹೊರಗೆ ಬರ್ತದೆ. ನೋಡಿರಿ, ಇಲ್ಲಿವರೆಗೆ ನಾವು ಸಿದ್ದರಾಮಯ್ಯರ ಬಗ್ಗೆ ಒಂದು ಅಂಧಾಭಿಮಾನ ಭಾಳಷ್ಟು ಎಲ್ಲರೂ ಅರ್ಕಾವತಿ ಏನೋ ಮಾಡಿಸಿಡ್ಬೇಕ್ರಿ ಅಂತಿದ್ವಿ ನಾವು. ಇವತ್ತು ಈ ಒಂದು ಮುಡಾದಿಂದಾಗೆ ಪೂರ್ತಿಯಾಗಿ ಸತ್ಯ ಏನಾಯಿತು ಗೊತ್ತಾಯಿತು. ಇವರು ಅವರಪ್ಪ ಎಲ್ಲರ ಜೊತೆ 10 ಜೋಡಿ 11 ಹರ ಹರ ಮಹಾದೇವ ಅಂತ ತಿಳ್ಕೊಂಬಿಟ್ಟಿವಿ ನಾವು. ಇಲ್ಲ ಆಗ್ಯದ ಗದ್ದಲ, ಅದೇನೋ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕಾನೂನುಗಳಿದ್ದಾವೆ, ಕಾನೂನು ಹೆಂಗೆ ಮುಚ್ಚಿ ಹಾಕ್ಬೇಕು, ಬುದ್ಧಿವಂತರಿದ್ದಾರೆ. ಕಾನೂನು ಸಾಕಷ್ಟು ಗಟ್ಟಿದ್ದರೂ ಆ ಕಾನೂನುಗಳನ್ನ ಅಲ್ಲೆಲ್ಲ ಕಟ್ ಮಾಡುವಂಥ ಬುದ್ಧಿವಂತ ಮಹಾಮಹಿಮರಿದ್ದಾರೆ. ಹೀಗಾಗಿ ಇವತ್ತೇನೋ ಅವರು ಮುಖ್ಯಮಂತ್ರಿ ಇದ್ದಾರೆ, ಸ್ವಲ್ಪ ತಪ್ಪಿಸ್ಕೊಂಡಿದ್ದಾರೆ, ನಾವು ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ. ಹಂಗಿದು ರಣ್ಯಾ ರಾವ್ ಹಂಗೆ ಆಗಲಿಕ್ಕಿಲ್ಲ ಅಂತ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ CBI ಎಂಟ್ರಿ ಆಗಿದೆ. ಅದಕ್ಕೆ ಈ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ. ಯಾಕಂದ್ರೆ ಈ ಕಳ್ಳ ಸಾಗಣಿಕೆ ಅಂತಾರಾಷ್ಟ್ರೀಯ ಮಟ್ಟದ. ದುಬೈದು ಹೆಂಗೆ ದಾಟಿಸ್ಕೊಂಬಂದ್ರು ನೋಡಿದ್ರು ಅನ್ನೋದು ಅಷ್ಟೇ ಮುಖ್ಯದ. ದುಬೈಯಿಂದ ಬಂಗಾರ 12-15 ಕಿಲೋಗ್ರಾಮ್ ಹೆಂಗೆ ದಾಟಿಸ್ಕೊಂಬಂದ್ರು ಇವರು. ಅಲ್ಲಿಯ ಒಂದು ಸಿಬ್ಬಂದಿ ರೆಡಿ ಇಲ್ವಾ, ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಇತ್ತಿರುವಂಥ ಅಲ್ಲಿ ವಿದೇಶಾಂಗ ಇಲಾಖೆ ಸಂಬಂಧಿಸಿದಂಥವ್ರು ಯಾರು ಹಿಡಿಲಿಲ್ವ, ಅವ್ರು ಹೆಂಗೆ ತಪ್ಪಿಸ್ಕೊಂಡು ಬಂದರು. ಅಲ್ಲಿ ಯಾರು ಲಿಂಕ್ ಅದ ಈ ರಣ್ಯಾ ರಾವ್ ಜೊತೆಗೆ. ಏನು ನೋಡ್ರಿ ಯಾವ ರೀತಿ ಈ ದೇಶ ಹೊಂಟದ ಹೊಂಟದಂತೆ. ಹೇಗಾದ್ರೂ ಜಲ್ದಿ ಶ್ರೀಮಂತರಾಗಬೇಕು, ಒಂದು ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಹೌದು, ಪ್ರತಿಯೊಬ್ಬರಿಗೂ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಎಲ್ಲರೂ ಅದ. ಆದರೆ ಯಾಕೆ ಇಷ್ಟು ತರಾತುರಿ ಅಂತ. ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಅಂದರೆ BJP ಸರ್ಕಾರದಲ್ಲಿ ಇವರು ಒಂದಿಷ್ಟು ಭೂಮಿ ತೊಗೊಂಡಿದ್ದಾರೆ, ಮಾಡಿದ್ದಾರೆ ಅಂತ ಇವರು ಕಾಂಗ್ರೆಸ್ಗಳು ಸುದ್ದಿ ಬಿಡ್ತಾ ಇದ್ದಾರೆ, ಅಥವಾ ಇವರು ವಿರೋಧಿಗಳು ಸುದ್ದಿ ಬಿಡ್ತಾ ಇದ್ದಾರೆ. ಯಾರೋ ಏನೋ ಅದು ಸುದ್ದಿ ಹಬ್ತಾ ಇದೆ. ಮುಂದೆ ಇವರು ಸಚಿವರಿಗೆ ಕರೆ ಮಾಡಿದಾಗ ಆ ಸಚಿವರು ಯಾರು ಇವ್ರನ್ನ ಬಿಡಿಸುವಂಥವ್ರು, ಅದು ಚರ್ಚೆ ನಡೀತಾ ಇದೆ. ಇವೆಲ್ಲ ನೋಡಿದಾಗ ಇದೊಂದು ನಿಶ್ಚಿತವಾಗಿಯೂ ದಿನನಿತ್ಯ ಬೆಳೆಯುವಂಥದ್ದು. ಮತ್ತು ದುಡ್ಡು ಹೆಂಗೆ ಇದಂತ ಅಂದ್ರಲ್ಲಿದೆ, ಮತ್ತು ದುಡ್ಡು ಹೆಂಗೆ ಸಪ್ಲೈ ಮಾಡಿ ಅವ್ರು ಕೊಟ್ಟರು ಅನ್ನುವಂಥ ಅದು ಮುಖ್ಯದ. ಯಾವ ರೀತಿ ಹೋಯ್ತು ದುಡ್ಡು, ಹೆಂಗೆ ಹೋಯ್ತು ಅಲ್ಲಿಗೆ ಆ ಪ್ರಮಾಣದ ದುಡ್ಡು ಅನ್ನುವಂಥದ್ದು ಅದು ಚರ್ಚೆ ನಡೀತದೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ಮಾಡಿದಾರೋ, ಮತ್ತು ಅವು ಮೂಲಕ ಮಾಡಿದಾರೋ. ಇವತ್ತಂತ ಇಂಥದಕ್ಕಾಗಿ ಇವತ್ತು ಈ ಒಂದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅಥವಾ ಆನ್ಲೈನ್ ಮೇಲೆ ಏನು ವ್ಯವಹಾರ ನಡೀತಾ ಇದ್ದಾವಲ್ಲ, ಇವು ಎಲ್ಲೂ ಗೊತ್ತಾಗೋದು ನಡೀತಾ ಇರ್ತಾವೆ. ಆದರೂ ಸಿಗ್ತಾರೆ ಅವರು, ಬರೇನು ಬಿಸ್ತಾ ಇರ್ತಾರೆ ನಮ್ಮ ಇಂಟೆಲಿಜೆಂಟ್ ಜನ, ಬುದ್ಧಿವಂತರು. ಅದು ಇನ್ನೂ ಭಾಳಷ್ಟು ಸಿಗಬೇಕಾಗ್ತದೆ. ಯಾಕಂದರೆ ಇಂಥ ವ್ಯವಹಾರಗಳು ನಿರಂತರವಾಗಿ ನಡೀತಾನೆ ಇರ್ತಾವೆ. ಅಲ್ಲಲ್ಲ ಎಲ್ಲೆಲ್ಲ ಬಂಗಾರ ಪೇಟೆಗಳಿದ್ದಾವೆ.